ಆತ್ಮೀಯ ವೀಕ್ಷಕರೇ, ಈ ದಿನ ಕರ್ನಾಟಕ ರಾಜ್ಯ ಬೀಜ ನಿಗಮದ ಅಧ್ಯಕ್ಷರಾದಂತಹ ಅಂಜಿನಪ್ಪನವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದಂತಹ ಅಶೋಕ್ ಕುಮಾರ್ ಅವರು ಹಾಗೂ ಕಾಂಗ್ರೆಸ್ನ ಮುಖಂಡರಾದಂತಹ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ದಕ್ಷಿಣದಲ್ಲಿ ಕಾಂಗ್ರೆಸ್ ದಕ್ಷಿಣದಲ್ಲಿ ನಡೆಯತಕ್ಕಂತ ಚುನಾವಣೆಯ ಪ್ರಚಾರದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಿಗೆ ಪ್ರಚಾರ ಮಾಡಲು ಈ ದಿನ ಆಗಮಿಸಿದ್ದಾರೆ. ಅವರು ಚುನಾವಣೆ ಮುಗಿಯುವವರೆಗೂ ಇಲ್ಲೇ ಇರ್ತಾರೆ. ಅವ್ರ ಜೊತೆಗೆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣೆಯ ಕಾರ್ಯ ಹೇಗಿದೆ, ಯಾವ ರೀತಿ ಇದೆ, ಹೇಗ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಾವು ಕೆಪಿಸಿಸಿ ವತಿಯಿಂದ ಈ ಒಂದು ದಾವಣಗೆರೆ ದಕ್ಷಿಣದ ವಿಧಾನಸಭಾ ಕ್ಷೇತ್ರದ ಮರು ಚುನಾವಣೆಯ ಪ್ರಚಾರಕ್ಕಾಗಿ ನಮ್ಮನ್ನ ಈ ಕ್ಷೇತ್ರಕ್ಕೆ ನೇಮಕ ಮಾಡಿದ್ದಾರೆ. ನಾವು ಸೋಮವಾರ ಈ ಒಂದು ದಾವಣಗೆರೆಗೆ ಬಂದು ಇಲ್ಲಿ ಕ್ಯಾಂಪ್ ಮಾಡಿದ್ದೀವಿ. ನಾವು ಪ್ರತಿಯೊಂದು ವಾರ್ಡು ಆದಷ್ಟು ಮತದಾರರನ್ನು ವೈಯಕ್ತಿಕವಾಗಿ ಮೀಟ್ ಮಾಡಿ ಅವ್ರ ಜೊತೆ ಅವ್ರು ಹೇಳ್ತಕ್ಕಂಥ ಕಷ್ಟ ಸುಖಗಳನ್ನು ಕೇಳಿ ಆ ಮತದಾರರ ಮನಸ್ಸನ್ನ ಒಲಿಸಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು 3 ದಿವಸದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಿನ್ನೆ ತಾನೇ ನಮ್ಮ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದು ಎಲ್ಲಾ ಬೂತ್ಗಳಿಗೆ ಯಾವ್ಯಾವ ರೀತಿ ನಾವು ಕೆಲಸ ಮಾಡಬೇಕು, ಬಂದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ ಅವರು ಅವರ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಪ್ರತಿಯೊಂದು ಬೂತ್ ನಲ್ಲೂ ನಮ್ಮ ಲೋಕಲ್ ಅಲ್ಲಿ ಇರ್ತಕ್ಕಂಥ ಮುಖಂಡರ ಜೊತೆಗೂಡಿ ಆಯಾ ಮನೆಗಳಿಗೆ ಮತದಾರರ ಮನವನ್ನ ಒಲಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ಸುಮಾರು 12 ಗಂಟೆ ಸಮಯಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಂದ್ರು. ನಾವು ಆ ಒಂದು ಕ್ಷೇತ್ರ ಕೊನೆಯದಾಗಿ ನಾಗನೂರು ಅನ್ನೋ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಪಡ್ತದೆ. ನಾವು ನಿನ್ನೆ ನಾಗನೂರಿಗೆ ಹೋಗಿ ಇವತ್ತು ಮುಖ್ಯಮಂತ್ರಿಗಳು ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾಗನೂರು ಗ್ರಾಮ ಪಂಚಾಯತಿಯ ಬರ್ತಕ್ಕಂಥ ಎಲ್ಲ ಸುಮಾರು 5 ಬೂತ್ ಬರ್ತವೆ. ಆ ಬೂತ್ ನಲ್ಲಿ ಎಲ್ಲ ಹಳ್ಳಿಗಳಿಗೂ ನಾವು ಹೋಗಿ ನಾವು ನಮ್ಮ ಜೊತೆಯಲ್ಲಿ ಉಳಿದಂತ ನಮ್ಮ ಮುಖಂಡರುಗಳು ಇವತ್ತಿನ ಯಶಸ್ವಿ ಕಾರ್ಯಕ್ರಮ ಆಗೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಬಂದಂತ ರೋಡ್ ಶೋ ಸಮರ್ಥ ಅವರು ಸಹ ಅವರ ಎಲ್ಲ ಆ ನಾಗನೂರು ಪಂಚಾಯತಿವರೆಗೂ ಮೆರವಣಿಗೆಯಲ್ಲಿ ಹೋಗಿ ಆ ಕೊನೆಯದಾಗಿ ಅವರ ಅನಿಸಿಕೆಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಮತದಾರರನ್ನ ರಿಕ್ವೆಸ್ಟ್ ಮಾಡೋದು ಇರಬಹುದು. ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ 3 ವರ್ಷದ ಅವಧಿಯಲ್ಲಿ ಎಷ್ಟು ಜನಕ್ಕೆ ಯಾವ್ಯಾವ ರೀತಿಯ ಅನುಕೂಲಗಳಾಗಿದೆ, ಸರ್ಕಾರದಿಂದ ಯಾವ್ಯಾವ ಅನುಕೂಲಗಳನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಸಹ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ. ಆದ್ರಿಂದ ನಾವು ಸಹ ಚುನಾವಣೆ 2 ದಿವಸ ಇರೋವರೆಗೂ ಅಂದ್ರೆ 9ನೇ ತಾರೀಕುವರೆಗೂ ನಾವು ಇರೋ ಹಾಗಿಲ್ಲ. ಚುನಾವಣೆ 48 ಗಂಟೆ ಮೊದಲು ಹೊರಗಡೆಯಿಂದ ಬಂದಿರತಕ್ಕಂತ ಯಾರೇ ಮುಖಂಡರಿರ್ಬೋದು, ಮುಖ್ಯಮಂತ್ರಿಗಳ ಆದಿಯಾಗಿ ಚುನಾವಣೆ ನಡೆಯಿರ್ತಕ್ಕಂತ ಕ್ಷೇತ್ರದಲ್ಲಿ ಇರಬಾರ್ದು. ಅದು ಚುನಾವಣಾ ನೀತಿ ಸಂಹಿತೆ ಒಳಪಡುತ್ತದೆ. ಆದ್ರಿಂದ ನಾವು ಇನ್ನೂ ಉಳಿದಿರ್ತಕ್ಕಂತ 5-6 ದಿವಸ ಬಾಕಿ ಇರ್ತಕ್ಕಂಥದ್ದು. ಆ ದಿನಗಳಲ್ಲಿ ಆಲ್ಮೋಸ್ಟ್ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನ ಕ್ಷೇತ್ರದ ಎಲ್ಲ ಭಾಗಗಳನ್ನು ಹೋಗಿ ಎಲ್ಲ ಭಾಗಗಳಲ್ಲೂ ಮತದಾರರ ಒಲವನ್ನ ಗಳಿಸಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಸಮರ್ಥ ಅವ್ರನ್ನ ಗೆಲ್ಲಿಸೋದಕ್ಕೆ ಬಹಳಷ್ಟು ಪ್ರಾಮಾಣಿಕವಾಗಿ ಕಷ್ಟಪಡ್ತೀವಿ. ಚುನಾವಣೆಯಲ್ಲಿ ಅವರು ಗೆಲ್ತಾರೆ. ಅವರು ಏಕೆಂದ್ರೆ ರಾಜಕೀಯದಲ್ಲಿ ಇತ್ತೀಚೆಗೆ ಸ್ವಲ್ಪ ಪರಿಸ್ಥಿತಿಗಳು ವ್ಯತ್ಯಾಸ ಆಗಿದೆ. ನಾವು ನೋಡ್ತಾ ಇದ್ದೀರಿ ರಾಜ್ಯದಾದ್ಯಂತ ಬೇರೆ ರಾಜ್ಯಗಳಲ್ಲಿ ಎಲ್ಲ ಈ ಆರ್ಥಿಕ ಬಂದವರು ಈ ಆರ್ಥಿಕವಾಗಿ ಗಳಿಕೆ ಮಾಡೋದಕ್ಕೆ ನೋಡ್ತಕ್ಕಂಥವ್ರು ಈ ರಾಜಕೀಯ ಕ್ಷೇತ್ರಕ್ಕೆ ಬರಕ್ ಶುರು ಆಗಿದ್ದಾರೆ. ಆದ್ರೆ ಇವರ ಕುಟುಂಬ ಶಾಮನೂರು ಶಿವಶಂಕರಪ್ಪನವರ ಹಿನ್ನೆಲೆ, ಅವರ ಕುಟುಂಬ ಮೊದಲಿಂದಲೂ ರಾಜಕೀಯ ಕ್ಷೇತ್ರದಲ್ಲೇ ಇರ್ತಕ್ಕಂಥವರು. ಮತ್ತೆ ಆರ್ಥಿಕವಾಗಿ ಯಾವುದೇ ರೀತಿಯ ಅಪೇಕ್ಷೆಗೆ ಅಥವಾ ಕರಪ್ಷನ್ಗೆ ಒಳಪಡ್ತಕ್ಕಂಥವರಲ್ಲ. ಅವರು ಶಕ್ತಿಯುಕ್ತವಾಗಿ ಆರ್ಥಿಕವಾಗಿ ಇರೋದ್ರಿಂದ ಈ
ಚುನಾವಣೆಯಲ್ಲಿ ಅವರ ಮಗ ಬಹಳ ಇನ್ನು 26 ವರ್ಷದ ಯುವಕ. ತಾವು ನಮ್ಮ ದಕ್ಷಿಣ ಕ್ಷೇತ್ರದ ಮತದಾರರು ಅವರನ್ನ ಗೆಲ್ಲಿಸ್ಕೊಡ್ತೀರಾ ಅನ್ನೋ ನಂಬಿಕೆನೂ ಇದೆ. ಮುಂದಿನ ಭವಿಷ್ಯಗಳಲ್ಲಿ ಬಹಳಷ್ಟು ರಾಜಕೀಯವಾಗಿ ಎತ್ತರಕ್ಕೆ ಬೆಳೆಯತಕ್ಕಂತ ಅವಕಾಶ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ, ಜನತೆಗೆ ಒಳ್ಳೇದಾಗುತ್ತೆ. ಅವರಿಗೆ ಭವಿಷ್ಯದಲ್ಲೂ ಬಹಳ ಉಜ್ವಲವಾದ ಭವಿಷ್ಯ ಇದೆ. ಆದ್ರಿಂದ ತಾವು ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಪ್ರತಿಯೊಬ್ಬ ಮತದಾರರು ಅವರನ್ನ, ಯುವಕರನ್ನ, ಸಮರ್ಥವರನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ನಾನು ನಮ್ಮ ದಾವಣಗೆರೆ ಕ್ಷೇತ್ರದ ಮತದಾರರಲ್ಲಿ ಸವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇ ತಾವು 2 ದಿನ ಸುತ್ತ ಹಾಕಿದ್ದೀರಿ. ಎಷ್ಟು ಅಂತರದಲ್ಲಿ ನೀವು ಸಮರ್ಥ್ ಗೆಲ್ತಾನ ಅಂತ ಒಂದು ಅಂದಾಜಿದೆ ಸರ್? ನನ್ನ ಅಂದಾಜ್ ಪ್ರಕಾರ ಹಿಂದೆ 27,000 ಲೀಡಲ್ಲಿ ಅವರ ತಾತ ಅವ್ರು ಗೆದ್ದಿದ್ರು. ಈಗ 30,000ಕ್ಕಿಂತ ಹೆಚ್ಚು, 30ರಿಂದ 40,000 ಲೀಡು ಬರ್ಬೋದು ಅಂತ ನಾನು ಓಡಾಡಿರ್ತಕ್ಕಂಥದ್ದು. ನಾನು ಮತದಾರರನ್ನ ಮೀಟ್ ಮಾಡಿ ಅವರ ಅಭಿಪ್ರಾಯಗಳನ್ನ ಕೇಳಿರ್ತಕ್ಕಂಥದ್ದು. ಮತದಾರರ ಅಭಿಪ್ರಾಯ ಅನ್ನೋದ್ರ ಮೇಲೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಆಂಜನಪ್ಪನವರೇ, ತಾವು 2 ದಿವಸದಿಂದ ಇಲ್ಲಿ ಬಂದು ಕ್ಯಾಂಪ್ ಮಾಡಿದಾರ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಸುತ್ತಾಡಿದಾರ. ಇಲ್ಲಿ ಜನರು ನಾಡಿ ಮಿಡಿತ ಅಂತ ತಿಳಿದಾರ. ಈಗ ಅವ್ರ ಅಜ್ಜ ಅವರು ಸುಮಾರು 27,000 ಓಟಿನ ಅಂತರದಿಂದ ಗೆದ್ದಿದ್ರು. ಈಗ ಸಮರ್ಥ ಅವರು ಎಷ್ಟು ಅಂತರದಲ್ಲಿ ಗೆಲ್ಬಹುದಂತ ನೀವು ಓಡಾಡಿ ಸಮೀಕ್ಷೆ ಮಾಡಿರೋ ಪ್ರಕಾರ ನಿಮ್ಮ ಅನಿಸಿಕೆ ಅಂತ ತಿಳಿಸಿ. ನಾನು 2-3 ದಿವಸದಿಂದ ಈ ಕ್ಷೇತ್ರದಲ್ಲಿ ಸುತ್ತಾಡಿರ್ತಕ್ಕಂಥ ಮತದಾರರನ್ನ ಮೀಟ್ ಮಾಡಿ ಅವರ ಅಭಿಪ್ರಾಯಗಳನ್ನ ಕೇಳಿ ತಿಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ನೋಡಿದ್ರೆ, ದಿವಂಗತ ಶಿವಶಂಕರಪ್ಪನವರು ಈ ಕ್ಷೇತ್ರಕ್ಕೆ ಬಹಳಷ್ಟು ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥವ್ರು. ಈಗ ಅವರ ಮಗ ಮಲ್ಲಿಕಾರ್ಜುನ್ ಅವರು ಮಂತ್ರಿಯಾಗಿ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ ಪ್ರಕಾರ ಮತದಾರರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ನೋಡಿದಾಗ ಅವರ ತಾತ ಅವರು 27,000 ಮತಗಳಿಂದ ಗೆದ್ದಿದ್ದಂತದನ್ನ ಮೀರಿಸಿ ಅವರು ಇವತ್ತು ತೀರ್ಕೊಂಡಿದ್ರು ಕೂಡ ಅವರ ಮೊಮ್ಮಗನಾದಂತ ಸಮರ್ಥ ಅವರನ್ನ ಅವರಿಗಿಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿಯನ್ನ ಕೊಡಬೇಕು. ಪರ ಇಲ್ಲಪ್ಪ, ನನ್ನ ಮೊಮ್ಮಗ ನನಗಿಂತ ಹೆಚ್ಚಿನ ಮತಗಳನ್ನ ತೆಗೆದುಕೊಂಡವನೇ ಅನ್ನೋ ಒಂದು ಸಂದೇಶ ದೇವರು ಅವರಿಗೆ ಮುಟ್ಟಿಸ್ಬೋದು, ಆತ್ಮಕ್ಕೆ ಗೊತ್ತಾಗ್ಲಿ ಅನ್ನೋ ಒಂದು ಅಭಿಪ್ರಾಯ ಜನಗಳಲ್ಲಿದೆ. ಜನಗಳು ಹೇಳ್ತಾ ಇರ್ತಕ್ಕಂತ ಈ ಮಾತನ್ನ ನಾನು ತಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅದೇ ರೀತಿ ಜನಗಳಲ್ಲೂ ಸಹ ಅಭಿಮಾನ ಇದೆ ಅವ್ರ ಮೇಲೆ. ಸುನೀಲ್ ಕುಮಾರ್ ಅವರು ನಮ್ಮ ಜೊತೆಗೆ ಅದಾರ. ಸುನೀಲ್ ಕುಮಾರ್ ಅವ್ರೆ, ಈಗ ನೀವು 2-3 ದಿವಸದಿಂದ ಸುತ್ತಾಡಿದ್ದೀರಿ. ಸ್ವಾಮಿ, ನೀವು ಹೇಳಿ ಹೇಳಕ್ ಬಯಸ್ತೀರಿ? ನಮಸ್ಕಾರ. ನಾವು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಮುಖಂಡರು. ಕೆಪಿಸಿಸಿ ಆಫೀಸಿಂದ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದ ಅಧ್ಯಕ್ಷರಾದ ಆಂಜನಪ್ಪಣ್ಣ ಅವರ ನೇತೃತ್ವದಲ್ಲಿ ನಾಗನೂರು ಗ್ರಾಮ ಪಂಚಾಯತಿ ಏನಿದೆ ಅದು ಜವಾಬ್ದಾರಿ ಹಾಕಿಲ್ಲ. ಅವ್ರ ಸಮ್ಮುಖದಲ್ಲಿ ನಾವು 10ರಿಂದ 12 ಜನ ಬಂದು ಕ್ಯಾಂಪೇನ್ ಮಾಡಿದ್ದೀವಿ. 2-3 ದಿನದಿಂದ ಕ್ಯಾಂಪೇನ್ ಮಾಡಿದಾಗ ಜನರ ಅಭಿಪ್ರಾಯ ಹೇಗಿತ್ತಪ್ಪ ಅಂದ್ರೆ, ಶಾಮನೂರ್ ಶಿವಶಂಕರಪ್ಪನವ್ರ ಕುಟುಂಬ ಇದುವರೆಗೂ ಏನಕ್ಕೆ ಆಸೆ ಪಟ್ಟಿರೋರಲ್ಲ. ಅವ್ರ ಮೊದ್ಲಿಂದ ಜನ ಸೇವೆ ಮಾಡ್ಕೊಂಡ್ ಬಂದಿರ್ತಕ್ಕಂಥ ತಾತ ಆಗ್ಬೋದು, ಮಗ ಆಗ್ಬೋದು, ಇವಾಗ ಮೊಮ್ಮಗನೂ ಜನರ ಸೇವೆ ಮಾಡೋದಕ್ಕಂತ ಬಂದಿದ್ದಾರೆ. ಅದನ್ನ ಗ್ರಹಿಸಿ ಜನರು ಇವಾಗ ಅವ್ರ ಕುಟುಂಬದಲ್ಲಿ ಏನು ಮಾಡಲ್ಲಪ್ಪ, ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ತಾತ ಏನು ಪಡೆದಿದ್ರು ಮತಗಳು ಅದಕ್ಕಿಂತ ಹೆಚ್ಚಿನ ಅಂತರದಿಂದ ಗೆಲ್ಸ್ಬೇಕು ಅಂತ ಜನರ ಅಭಿಪ್ರಾಯ ನಮ್ಗೆ ಗೊತ್ತಾಗಿದೆ. ಅದ್ರ ಜೊತೆ ನಾವು ಕ್ಯಾನ್ವಾಸ್ ಮಾಡಿ, ಕ್ಯಾಂಪೇನ್ ಮಾಡಿ, ಮನೆ ಮನೆಗೂ ಪ್ರಚಾರ ಮಾಡಿ, ನೋಡಪ್ಪ ಈ ತರ ಗೆಲ್ಸ್ಬೇಕು ಅಂತ ಹೇಳಿ ಬಂದಿದ್ದೀವಿ. ಸರ್ಕಾರ ಇನ್ನೂ 2 ವರ್ಷ ಇರುತ್ತೆ, ಹುಡುಗ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾನೆ, ಯೂತ್ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಜನರೆಲ್ಲ ಈ ತರ ನಮ್ಗೆ ಮಾತು ಕೊಟ್ಟಿದ್ದಾರೆ. ಆ ಜನರ ಅಭಿಪ್ರಾಯನೂ ಇದೆ. ಆತ್ಮೀಯ ವೀಕ್ಷಕರೇ, ತಾವೆಲ್ಲ ಕೇಳಿದ್ರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಬೀಜ ನಿಗಮದ ಅಧ್ಯಕ್ಷರಾದ ಆಂಜನಪ್ಪನವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್ ಅವರು, ಕಾಂಗ್ರೆಸ್ ಮುಖಂಡರಾದ ಸುನೀಲ್ ಕುಮಾರ್ ಅವರು ಹಾಗೂ ಅವರ 10 ಅಂಗಡಿಗಳ ಟೀಮು ಬಂದು ಈ ದಕ್ಷಿಣ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡಿ ಮತದಾರರನ್ನ ಓಲೈಸುವಂತ ಕೆಲಸ ಮಾಡ್ತಾ ಇದ್ದೆ.